ಶಿವಶಂಕರಪ್ಪ ಸಾಹುಕಾರ್ಗೆ ಈಗ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಶಿವಶಂಕರಪ್ಪ ಸಾಹುಕಾರ್ಗೆ ಇಡಿ ಬಳಿಕ ಈಗ ಸಿಐಡಿ ನೋಟಿಸ್ ಬಂದಿದೆ. ಶಿವಶಂಕರಪ್ಪ ಸಾಹುಕಾರ್ಗೆ ಮತ್ತೆ ಸಂಕಟ ಶುರುವಾಗಿದೆ. ಈಗ ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಶಿವಶಂಕರಪ್ಪ ಸಾಹುಕಾರ್ಗೆ ಇಡಿ ಈಗಾಗಲೇ ಸಖತ್ ಡ್ರಿಲ್ ತೆಗೆದುಕೊಂಡಿದೆ. ಇದರ ಮಧ್ಯೆ ಈಗ ಸಿಐಡಿ ಕೂಡ ಈ ಕೇಸ್ಗೆ ಎಂಟ್ರಿ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ ನೋಟಿಸ್ ಕೂಡ ನೀಡಿದೆ ಶಿವಶಂಕರಪ್ಪ ಸಾಹುಕಾರ್ಗೆ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಂದು ಸಿಐಡಿ ಕಚೇರಿಗೆ ವಿಚಾರಣೆಗೆ ಹಾಜರಾಗಬೇಕು ಶಿವಶಂಕರಪ್ಪನವರು ಅನ್ನೋ ಒಂದು ನೋಟಿಸ್ ಬಂದಿದೆ. ಈಗ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಸೇರಿ 11 ಸದಸ್ಯರಿಗೆ ಸಿಐಡಿ ಅಧಿಕಾರಿಗಳು ನೋಟಿಸ್ ಅನ್ನ ನೀಡಿದ್ದಾರೆ. ಆಯ್ಕೆಯಾಗಿರುವ 329 ಅಭ್ಯರ್ಥಿಗಳಿಗೂ ಸಹ ನೋಟಿಸ್ ನೀಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಗೆ 11 ಜನರು ಹಾಜರಾಗಬೇಕು ಅಂತ ಸಿಐಡಿ ನೋಟಿಸ್ ಕೊಟ್ಟಿದೆ. ಶಿವಶಂಕರಪ್ಪ ಸಾಹುಕಾರ್, ಶಾಂತ ಹೊಸ್ಮನಿ, ಬಿಬಿ ಗೀತಾ, ಬೋಜ್ ನಾಯಕ್, ಪ್ರಭುದೇವ್ ಸೇರಿ ಕೆಪಿಎಸ್ಸಿ ಸದಸ್ಯರಿಗೆ ಬೆಂಗಳೂರಿನ ಸಿಐಡಿ ಕಚೇರಿಗೆ ವಿಚಾರಣೆಗೆ ಹಾಜರಾಗುವಂತೆ ಈಗಾಗಲೇ ತಿಳಿಸಲಾಗಿದೆ. ಎಸ್ಕೇಪ್ ಆಗಿರುವಂಥ IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರಿಗೂ ಕೂಡ ಸಿಐಡಿ ನೋಟಿಸ್ ನೀಡಿದೆ. ಜೊತೆಗೆ 329 ಆಯ್ಕೆಯಾಗಿರುವಂಥ 329 ಸದಸ್ಯರಿದ್ದಾರಲ್ಲ ಅಭ್ಯರ್ಥಿಗಳು, ಅವ್ರಿಗೂ ಕೂಡ ನೋಟಿಸನ್ನು ನೀಡಲಾಗಿದೆ. ಹಾಜರಾಗಿ ಅಂತ ನೋಟಿಸ್ ನೀಡಲಾಗಿದೆ. ನೋಡಿ, ಶಿವಶಂಕರಪ್ಪ ಸಾಹುಕಾರ್, ಶಾಂತ ಹೊಸ್ಮನಿ, ಬಿಬಿ ಗೀತಾ, ಬೋಜ್ ನಾಯಕ್, ಪ್ರಭುದೇವ್ ಸೇರಿ 11 ಜನರಿಗೆ ಈಗ ಹಾಜರಾಗುವಂತೆ ಸಿಐಡಿ ನೋಟಿಸ್ ನೀಡಿದೆ. ಈಗಾಗಲೇ ಜ್ಞಾನೇಂದ್ರ ಕುಮಾರ್ ಎಸ್ಕೇಪ್ ಆಗಿದ್ದಾರೆ, ಅವ್ರಿಗೂ ಸಹಿತ ಸಿಐಡಿ ನೋಟಿಸ್ ನೀಡಿದೆ. ಎಸ್ಕೇಪ್ ಆಗಿರುವಂಥ ಜ್ಞಾನೇಂದ್ರ ಕುಮಾರ್ಗೂ ಸಹಿತ ಶಿವಶಂಕರಪ್ಪ ಸಾಹುಕಾರ್ಗೆ ಒಂದು ಕಡೆ ಮತ್ತೊಂದು ಶಾಕ್ ಅಂತಾನೆ ಹೇಳ್ಬೋದು. ಈಗ ಶಿವಶಂಕರಪ್ಪ ಸಾಹುಕಾರ್ಗೆ ಇಡಿ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದೆ. ಅವರ ಮನೆಗೂ ಕೂಡ ಮೊನ್ನೆ ದಾಳಿ ನಡೆಸಿತ್ತು ಇಡಿ. ಮನೆಯಲ್ಲಿ ಕೆಲವೊಂದಿಷ್ಟು ಪಂಚನಾಮೆ ಅಂದರೆ ಮಹಜರ್ ಮಾಡಿದರು. ಮಹಜರ್ ಮಾಡಿದ ನಂತರ ಕೆಲವೊಂದಿಷ್ಟು ಎವಿಡೆನ್ಸ್ಗಳು ಕೂಡ ಸಿಕ್ಕಿಬಿದ್ದಿದ್ದಾವೆ. ಅದಾದ ನಂತರದಲ್ಲಿ ಅವರು ಡೆಲ್ಲಿಗೆ ಎಸ್ಕೇಪ್ ಆಗಿದ್ದಾರೆ ಜ್ಞಾನೇಂದ್ರ ಕುಮಾರ್ ಅನ್ನೋದು ಕೆಲವೊಂದಿಷ್ಟು ಮಾಹಿತಿ ತಿಳಿದು ಬಂತು. ಇದರ ಮಧ್ಯೆ ಈಗ ಸಿಐಡಿ ಕೂಡ ನೋಟಿಸನ್ನು ಕೊಟ್ಟಿದೆ ಜ್ಞಾನೇಂದ್ರ ಕುಮಾರ್ಗೆ. ಕೂಡಲೇ ಎಲ್ಲೇ ಇದ್ದರೂ ಬಂದು ಹಾಜರಾಗಬೇಕು ತನಿಖೆಗೆ ಅನ್ನೋದು ಸಿಐಡಿಯ ನೋಟಿಸ್ ಆಗಿದೆ. ಈಗ ಆಯ್ಕೆಯಾಗಿರುವ 329 ಅಭ್ಯರ್ಥಿಗಳಿಗೂ ಸಹ ನೋಟಿಸ್ ನೀಡಲಾಗಿದೆ. ಕೆಲವೇ ಕ್ಷಣಗಳಲ್ಲೇ ವಿಚಾರಣೆಗೆ 11 ಜನರು ಹಾಜರಾಗಬೇಕು. ಎಸ್ಕೇಪ್ ಆಗಿರುವಂಥ IAS ಅಧಿಕಾರಿ ಸೇರಿ ಜೊತೆಗೆ 329 ಅಭ್ಯರ್ಥಿಗಳು ಸಹಿತ ಹಾಜರಾಗಬೇಕು ಈ ಒಂದು ಕೇಸ್ ವಿಚಾರವಾಗಿ ಅನ್ನೋದು ಈಗ ಸದ್ಯ ಸಿಐಡಿ ನೋಟಿಸ್.